ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ತುಮಕೂರು ಜಿಲ್ಲೆಯಲ್ಲಿ ಮದರಾಸ ಒಂದರ ಅಮಾನವೀಯ ಕೃತ್ಯವೊಂದು ಬಯಲಾಗಿದ್ದು, ಮಕ್ಕಳ ಮೇಲೆ ನಡೀತಾ ಇದ್ದ ಭೀಕರ ದೌರ್ಜನ್ಯದ ಕತೆ ಕೇಳಿ ಇಡೀ ಜಿಲ್ಲೆಯೇ ಬೆಚ್ಚಿಬಿದ್ದಿದೆ. ಆಮ್ಲಾಪುರದ ಜಾಮಿಯಾ ಅರೇಬಿಯಾ ಅಸಿನಿಯಾ ಟ್ರಸ್ಟ್ನಲ್ಲಿ ಮಕ್ಕಳನ್ನ ಕೂಲಿ ಕಾರ್ಮಿಕರಂತೆ ಬಳಸಿಕೊಳ್ತಾ ಇದ್ದ ಆರೋಪ ಕೇಳಿ ಬಂದಿದ್ದು, ಇಲ್ಲಿಂದ ತಪ್ಪಿಸಿಕೊಂಡು ಓಡು ಹೋಗಿದ್ದ ಬಿಹಾರ ಮೂಲದ 24 ಅಪ್ರಾಪ್ತ ಮಕ್ಕಳನ್ನ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ರಕ್ಷಣಾ ದಳದವರು ರಕ್ಷಣೆ ಮಾಡಿದ್ದು, ರಕ್ಷಣೆಯಾದ ಮಕ್ಕಳು ತಮಗೆ ನೀಡ್ತಾ ಇದ್ದ ಚಿತ್ರಹಿಂಸೆಯ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿನ ಬಿಚ್ಚಿಟ್ಟಿದ್ದಾರೆ. ಮದರಾಸದಲ್ಲಿ ಪಾಠ ಮಾಡುವ ಬದಲು ಮಕ್ಕಳ ಕೈಯಲ್ಲಿ ಕಲ್ಲು ಒರೆಸಲಾಗ್ತಾ ಇತ್ತು. ಒಂದು ವೇಳೆ ಕೆಲಸ ಮಾಡಲು ನಿರಾಕರಿಸಿದ್ರೆ ಮೌಲಾಲಿ ಎಂಬಾತ ದೈಹಿಕವಾಗಿ ತೀವ್ರ ಹಿಂಸೆ ನೀಡ್ತಾ ಇದ್ದ ಎಂದು ಮಕ್ಕಳು ಆರೋಪವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಸರಿಯಾಗಿ ಊಟ ನೀಡದೆ ಕಿರುಕುಳ ನೀಡ್ತಾ ಇದ್ದ ಅಮಾನವೀಯ ಸಂಗತಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದ್ದು, ಪ್ರಕರಣದ ಗಂಭೀರತೆ ಅರಿತ ಮಕ್ಕಳ ಕಲ್ಯಾಣ ಸಮಿತಿ ಅಧಿಕಾರಿಗಳು ನೀಡಿದ ದೂರಿನನ್ವಯ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಆರೋಪಿ ಮೌಲಾಲಿ ವಿರುದ್ಧ ಬಾಲ ನ್ಯಾಯ ಕಾಯ್ದೆ ಹಾಗೂ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಗಂಭೀರ ಮೊಕದ್ದಮೆ ಹೂಡಲಾಗಿದ್ದು, ಪೊಲೀಸರು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ.